ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಪುಟ್ಟ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೆಹಲಿಯ ಕೆಂಪು ಕೋಟೆವರೆಗೂ ಸಹ ಹಾರಾಟ ಮಾಡುವಂತಹ ಧ್ವಜ ಒಂದೇ ಕಡೆ ತಯಾರಾಗುತ್ತೆ. ಇಲ್ಲಿ ತಯಾರಾದಂತಹ ರಾಷ್ಟ್ರ ಧ್ವಜವನ್ನು ಮಾತ್ರ ಸರ್ಕಾರಿ ಕಚೇರಿಗಳ ಮೇಲೆ ಹಾರಾಟ ಮಾಡಲಾಗುತ್ತೆ. ಎಲ್ಲಿ ತಯಾರು ಮಾಡ್ತಾರೆ ಮತ್ತು ಅದರ ವಿಶೇಷ ಏನಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ರಾಷ್ಟ್ರ ಧ್ವಜದ ಬಗ್ಗೆ ಹೇಳ್ತಾ ಇದ್ದೆ, ಭಾರತ ಏನು ತ್ರಿವರ್ಣ ಧ್ವಜನ ನಮ್ಮ ರಾಷ್ಟ್ರ ಧ್ವಜವನ್ನಾಗಿ ಅಂಗೀಕಾರ ಮಾಡಿದೆ. ಅಂದರೆ ಕೇಸರಿ, ಬಿಳಿ, ಹಸಿರು ಮತ್ತು ಮಧ್ಯದಲ್ಲಿ ಏನು ಅಶೋಕ ಚಕ್ರ ಇರುವಂತಹ ಒಂದು ರಾಷ್ಟ್ರ ಧ್ವಜವನ್ನು ನಾವೆಲ್ಲರೂ ಸಹ ಒಪ್ಕೊಂಡಿದ್ದೇವೆ. ಸಂವಿಧಾನ ಅದಕ್ಕೆ ಒಂದು ಏನು ಸಂವಿಧಾನಾತ್ಮಕವಾಗಿ ಅದನ್ನು ಒಪ್ಪಿಕೊಂಡ ನಂತರ ಅದರ ಆ ಒಂದು ರಾಷ್ಟ್ರಧ್ವಜದ ಬಗ್ಗೆ ನಮ್ಮೆಲ್ಲರಿಗೂ ಸಹ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಹೆಮ್ಮೆಯ ಸಂಕೇತವಾದಂತಹ ರಾಷ್ಟ್ರಧ್ವಜ ಎಲ್ಲಿ ತಯಾರಾಗುತ್ತೆ ಅನ್ನೋ ಒಂದು ಕುತೂಹಲ ಖಂಡಿತ ಎಲ್ಲರಲ್ಲಿ ಇದ್ದೇ ಇದೆ. ಯಾಕಂದರೆ ರಾಷ್ಟ್ರಧ್ವಜ ಅಂದ ಕೂಡಲೇ ಇಲ್ಲಿ ಏನು ಎಲ್ಲವೂ ಸಹ ಏನು ಪಾಲಿಸ್ಟರ್ ಬೇರೆ ಬೇರೆ ಏನು ಉತ್ಪನ್ನಗಳಲ್ಲಿ ತಯಾರಾದವು ಸಹ ರಾಷ್ಟ್ರಧ್ವಜ ಅಂತ ಅಂದ್ಕೊಳ್ಬಾರ್ದು. ಯಾಕಂದರೆ ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಏನು ಹಾರಾಟ ಮಾಡ್ತಾರೆ ಮತ್ತು ಅಧಿಕೃತವಾಗಿ ಏನು ನಾವು ರಾಷ್ಟ್ರಧ್ವಜ ಅಂತೇಳಿ ಹಾರಾಟ ಮಾಡ್ತೀವಿ, ಸ್ವಾತಂತ್ರ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅದಕ್ಕೆ ತನ್ನದೇ ಆದ ಮಾನದಂಡಗಳಿದ್ದಾವೆ. ಇಂತಹದ್ರಲ್ಲೇ ತಯಾರು ಮಾಡಿದಂತಹ ಒಂದು ರಾಷ್ಟ್ರಧ್ವಜವನ್ನು ಹಾರಾಟ ಮಾಡ್ಬೇಕನ್ನೋ ಒಂದು ನಿಯಮಗಳಿದ್ದಾವೆ. ಆ ರೀತಿಯ ನಿಯಮಗಳನ್ನು ಒಳಗೊಂಡಂತೆ ಏನು ರಾಷ್ಟ್ರಧ್ವಜ ತಯಾರಿಕೆ ಮಾಡುವಂತಹ ಘಟಕ ಹುಬ್ಬಳ್ಳಿಯಲ್ಲಿದೆ. ಅದು ಇಡೀ ದೇಶದಲ್ಲಿ ಏನು ಒಂದು ರಾಷ್ಟ್ರಧ್ವಜ ತಯಾರಿಕೆ ಮಾಡುವಂತಹ ಏಕೈಕ ಸಂಸ್ಥೆ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವಂತಹ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಈ ಒಂದು ಖಾದಿ ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಲಾಗುತ್ತೆ. ಇದು 1957ರಲ್ಲಿ ಈ ಒಂದು ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ವೆಂಕಟೇಶ್ ಮಾಗಡಿ ಅನ್ನೋರು, ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ವೆಂಕಟೇಶ್ ಮಾಗಡಿ ಅನ್ನೋರು, ಅವರ ಒಂದು ಪ್ರಯತ್ನದ ಫಲವಾಗಿ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಈ ಒಂದು ಕೇಂದ್ರ ಅಸ್ತಿತ್ವಕ್ಕೆ ಬಂತು. ಇಲ್ಲಿ ಏನಂದರೆ ಈ ಒಂದು ಕೇಂದ್ರದ ವಿಶೇಷ ಏನಂದರೆ ಇಲ್ಲಿ 9 ಗಾತ್ರದ ಒಂದು ರಾಷ್ಟ್ರಧ್ವಜಗಳು ತಯಾರಾಗುತ್ತೆ. ಅಂದರೆ ಒಂದು ಏನು ಈಗೇನು ಕೆಂಪು ಕೋಟೆ ಅಂತ ಹೇಳ್ತಾ ಇದ್ದೆ, ಈ ಒಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ಏನು ಹಾರಾಟ ಆಗುತ್ತೆ ಅದು ಒಂದು ಅತಿ ದೊಡ್ಡವಾದಂಥ, ಅಂದರೆ ಈ 9 ಗಾತ್ರಗಳಲ್ಲಿ ಅತಿ ದೊಡ್ಡ ಸೈಜ್ ಅಂದರೆ ಆ ಒಂದು ಕೆಂಪು ಕೋಟೆಯಲ್ಲಿ ಹಾರಾಟ ಆಗುವಂತಹ ಧ್ವಜ. ಜೊತೆಗೆ ಗ್ರಾಮ ಪಂಚಾಯತಿ ಅಂದರೆ ನಾವು ಸಣ್ಣ ಪ್ರಮಾಣದ ಒಂದು ಏನು ಧ್ವಜನ ಹಾರಾಟ ಮಾಡ್ತೀವಿ. ಇಲ್ಲಿ ಎಲ್ಲದಕ್ಕೂ ಸಹ ಒಂದೇ ಮಾನದಂಡ, ಅಂದರೆ 3:3:2 ಆ ಒಂದು ಅನುಪಾತದಲ್ಲಿ ಸಿದ್ಧ ಮಾಡಿದಂತಹ ಒಂದು ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಾಗುತ್ತೆ. ಮತ್ತು ಇಲ್ಲಿ ಏನಂದರೆ ಇಲ್ಲಿ ಏನು ಗಾಂಧೀಜಿಯ ಒಂದು ಪರಿಕಲ್ಪನೆ ಏನಿತ್ತು ಅಂದರೆ ಒಂದು ಖಾದಿ ಒಂದು ಪ್ರೋತ್ಸಾಹ ಇರ್ಬೋದು ಮತ್ತು ಕೈಮಗ್ಗ, ಮುಖ್ಯವಾಗಿ ಏನಂದರೆ ಕೈಮಗ್ಗ. ಯಾಕಂದರೆ ಗಾಂಧೀಜಿ ಅವರ ಫೋಟೋ ಎಲ್ಲೇ ನೋಡಿದ್ರು ಸಹ ನಮಗೆ ಚರಕ ಅವ್ರ ಮುಂದೆ ಎದುರುಗಡೆ ಚರಕ ಕಾಣಿಸುತ್ತೆ. ಅಂದರೆ ಅವರು ಕೈಮಗ್ಗಕ್ಕೆ ಅಷ್ಟು ಮಹತ್ವ ಕೊಡ್ತಾಯಿದ್ರು. ಮತ್ತು ಗ್ರಾಮೀಣ ಒಂದು ಏನು ಕರಕುಶಲ ಇದಕ್ಕೆ ಮತ್ತು ಗ್ರಾಮೀಣ ಕಸುಬುಗಾರಿಕೆ, ಗ್ರಾಮೀಣ ಪ್ರದೇಶದ ಒಂದು ಕಸುಬುಗಾರಿಕೆಗೆ ಒಂದು ಒತ್ತು ಕೊಡ್ತಾಯಿದ್ರು. ಆ ಕಾರಣಕ್ಕಾಗಿ ಗಾಂಧೀಜಿಯ ಒಂದು ಪರಿಕಲ್ಪನೆ ಏನಿದೆ, ಒಂದು ಕೈಮಗ್ಗ ಇರ್ಬೋದು, ಕೈಮಗ್ಗದಲ್ಲಿ ತಯಾರಾದಂತಹ ಮತ್ತು ಖಾದಿಯಲ್ಲಿ ತಯಾರಾದಂತಹ ಒಂದು ಬಟ್ಟೆ ಮೂಲಕನೇ, ನೇಯ್ಗೆ ಮಾಡಿದಂತಹ ಬಟ್ಟೆ ಮೂಲಕನೇ ಈ ಒಂದು ರಾಷ್ಟ್ರಧ್ವಜ ತಯಾರು ಮಾಡಲಾಗುತ್ತೆ. ಇಲ್ಲಿ ವಿವಿಧ ಗಾತ್ರಗಳ 9 ಗಾತ್ರದ ಒಂದು ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಲಾಗುತ್ತೆ. ಅಂದರೆ ಒಂದು ಸರ್ಕಾರಿ ಕಚೇರಿಗಳ ಮೇಲೆ ಹಾರಾಟ ಇರ್ಬೋದು, ಮತ್ತು ಕಾರಿಗೆ ಒಂದು ಏನು ಟೇಬಲ್ ಮೇಲೆ ಇಡುವಂತಹ ರಾಷ್ಟ್ರಧ್ವಜ ಇರ್ಬೋದು, ಮತ್ತು ಏನು ಕಾರ್ಗಳಿಗೆ ಏನು ಸರ್ಕಾರಿ ಕಚೇರಿಯ ಕಾರ್ಗಳಿಗಿರ್ತವೆ ಆ ಕಾರ್ಗಳ ಮೇಲೆ ಹಾರಾಟ ಮಾಡಲಿಕ್ಕಿರುವಂತಹ ಧ್ವಜದ ಸೈಜ್ ಇರ್ಬೋದು. ಜೊತೆಗೆ ವಿಮಾನಗಳು, VVIP ವಿಮಾನಗಳಿಗೂ ಸಹ ಪ್ರತ್ಯೇಕ ರಾಷ್ಟ್ರಧ್ವಜ ಹಾಕಲಾಗುತ್ತೆ. VVIPಗಳು ಸಂಚರಿಸುವಂಥ ವಿಮಾನಗಳಿಗೆ ಆ ರೀತಿಯ ಗಾತ್ರದ ಇದು ರಾಷ್ಟ್ರಧ್ವಜ ಸೇರಿ ಒಟ್ಟು 9 ಗಾತ್ರದಲ್ಲಿ ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಲಾಗುತ್ತೆ. ಇಲ್ಲಿ ಎಲ್ಲ 9 ಗಾತ್ರದ ರಾಷ್ಟ್ರಧ್ವಜಗಳನ್ನು ಹುಬ್ಬಳ್ಳಿಯಲ್ಲೇ ತಯಾರು ಮಾಡಲಾಗುತ್ತೆ ಅನ್ನೋದು ವಿಶೇಷ. ಮತ್ತು ಇದು BIS ಮಾನ್ಯತೆ ಪಡೆದಿರುವಂತಹ ದೇಶದ ಏಕೈಕ ಸಂಸ್ಥೆ ಇದಾಗಿದೆ. ಇಲ್ಲೇನು ಅಲ್ಲಿ ಪ್ರಮಾಣೀಕೃತ ಏನು BIS ಪ್ರಮಾಣೀಕೃತ ಒಂದು ಸಂಸ್ಥೆ ಇದಾಗಿರೋದ್ರಿಂದಾಗಿ ಯಾವುದೇ ಸರ್ಕಾರಿ ಕಚೇರಿ ಮೇಲೆ ಹಾರಾಟ ಮಾಡ್ಬೇಕಂದ್ರೂ ಸಹ ಒಂದು ಅಧಿಕೃತ ಒಂದು ರಾಷ್ಟ್ರಧ್ವಜ ಅಂತೇಳಿ ನಾವು ಇದು ಮಾಡ್ಬೇಕಂದ್ರೂ ಸಹ ಇಲ್ಲಿಯೇ ಹುಬ್ಬಳ್ಳಿಯಲ್ಲಿ ತಯಾರಾದಂತಹ ರಾಷ್ಟ್ರಧ್ವಜವನ್ನೇ ಖರೀದಿಸಬೇಕಾಗುತ್ತೆ. ಇಲ್ಲಿ ಏನು ಹುಬ್ಬಳ್ಳಿಯ ಒಂದು ಬೆಂಗೇರಿಯಲ್ಲಿ ತಯಾರಾಗುವಂತಹ ರಾಷ್ಟ್ರಧ್ವಜಗಳು ದೇಶದ ಮೂಲೆಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮೇಲೂ ಸಹ ಹಾರಾಟ ಮಾಡ್ತವೆ ಅನ್ನೋದೇ ನಮಗೊಂದು ಹೆಮ್ಮೆ, ಹುಬ್ಬಳ್ಳಿಯ ಜನರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಏನು ಕೆಲಸ ಮಾಡ್ತಿರುವಂತಹ ಮಹಿಳೆಯರು, ಇಲ್ಲಿ ಕೆಲಸ ಮಾಡುವವರು ಬಹುತೇಕ ಎಲ್ಲ ಸಿಬ್ಬಂದಿನೂ ಮಹಿಳೆಯರು ಅಂತ ಹೇಳ್ಬೋದು. ಅಂದರೆ ಆ ಒಂದು ಸೊಸೈಟಿಯ ಒಂದು ಕಾರ್ಯದರ್ಶಿ ಒಬ್ಬರು ಪುರುಷ ಅನ್ನೋದು ಬಿಟ್ಟರೆ ಉಳಿದಂತೆ ಎಲ್ಲ ಸಿಬ್ಬಂದಿಯೂ ಸಹ ಮಹಿಳೆಯರು. ಅಂದರೆ
ಇಲ್ಲಿ ಒಂದು ಧ್ವಜ ಹೊಲಿಗೆ ಮಾಡೋರಿಂದ ಹಿಡಿದು ಏನು ತ್ರಿವರ್ಣ ಧ್ವಜದ ನಡುವೆ ಏನು ಅಶೋಕ ಚಕ್ರ ಏನು ಬಣ್ಣ ಇದು ಮಾಡೋಂಥವ್ರು, ವರ್ಣ ಇದು ಮಾಡೋಂಥವ್ರು, ಅದರದ ಏನು ಅದಕ್ಕೆ ಹೊಲಿಗೆ ಹಾಕುವಂಥ ಕೈಯಿಂದ ಹೊಲಿಗೆ ಹಾಕುವಂಥದ್ದು ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡುವಂಥವರು ಮಹಿಳಾ ಸಿಬ್ಬಂದಿ ಆಗಿದ್ದಾರೆ. ಮತ್ತು ಏನು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಒಂದೇನು ಇಲ್ಲಿನ ಒಂದು ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಒಂದು ಬೇಡಿಕೆಯೂ ಸಹ ಕ್ರಿಯೇಟ್ ಆಗಿದೆ. ಪ್ರತಿ ವರ್ಷ ಏನಿಲ್ಲ ಅಂದರೂ ಸಹ 2 ರಿಂದ 3 ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಸಹ ಇಲ್ಲಿ ನಡೆಯುತ್ತೆ. ಮತ್ತು ಈ ಸಾರಿನೂ ಸಹ ಏನಂದರೆ ಒಳ್ಳೆಯ ಒಂದು ಬೇಡಿಕೆ ವ್ಯಕ್ತವಾಗಿದೆ. ಜೊತೆಗೆ ಏನಂದರೆ ಈ ಒಂದು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಏನು ಹೆಚ್ಚಿನ ಬೇಡಿಕೆ ಪೂರೈಸುವ ನಿಟ್ಟಿನಲ್ಲಿ ಏನಂದರೆ ಇಲ್ಲಿನ ಸಿಬ್ಬಂದಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಏನು ಒಂದು ಕಡಿಮೆ ಸಂಬಳ ಕೊಟ್ಟರು ಸಹ ನಾವು ರಾಷ್ಟ್ರಕ್ಕಾಗಿ, ರಾಷ್ಟ್ರಧ್ವಜಕ್ಕಾಗಿ ನಾವು ಸೇವೆ ಸಮರ್ಪಣೆ ಮಾಡಿದ್ವಿ ಅನ್ನೋ ಒಂದು ಖುಷಿ ಅವರಲ್ಲಿದೆ. ಹಾಗಾಗಿ ಅವರು ಸಹ ಏನಂದರೆ ಹಗಲಿರುಳು ಅನ್ನೋದನ್ನೇ ಈ ಒಂದು ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಒಟ್ಟಾರೆ ಏನು ಒಂದು ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ಸಂಕೇತವಾಗಿರುವಂತಹ ರಾಷ್ಟ್ರಧ್ವಜ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ತಯಾರಾಗುತ್ತೆ ಅನ್ನೋದೇ ಎಲ್ಲರಿಗೂ ಸಹ ಹೆಮ್ಮೆಯ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಏನಂದರೆ ಇದು ತನ್ನದೇ ಆದ ಮಹತ್ವ ಹೊಂದ್ಕೊಳ್ಳೋದ್ರ ಜೊತೆಗೆ ಆ ಒಂದು ಸ್ಟ್ಯಾಂಡರ್ಡ್ ಏನಿದೆ ಅಂದರೆ ಈ ಹಿಂದೆ ಏನು ಸರ್ಕಾರದ ಗೈಡ್ಲೈನ್ಸ್ ಇತ್ತು, ಅದೇ ಗೈಡ್ಲೈನ್ಸ್ ಪ್ರಕಾರ ಅದೇ ಸ್ಟ್ಯಾಂಡರ್ಡ್ ಇಟ್ಕೊಂಡು ಈಗಲೂ ಸಹ ಧ್ವಜ ತಯಾರಿಕೆಯಲ್ಲಿ ತನ್ನನ್ನು ತಾವು ಈ ಒಂದು ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ತೊಡ್ಕೊಂಡಿದೆ. ಹಾಗಾಗಿ ಈ ಒಂದು ಧ್ವಜ ಅಂದ ಕೂಡಲೇ ಎಲ್ಲರೂ ಸಹ ಒಂದು ಸೆಲ್ಯೂಟ್ ಹೊಡೆಯುವಂತಹ ಒಂದು ರೀತಿ ಗೌರವ ಸೃಷ್ಟಿಯಾಗುತ್ತೆ. ನಮ್ಮದು ಒಂದು ಸೆಲ್ಯೂಟ್ ಇರಲಿ, ಒಂದು ಧ್ವಜ ತಯಾರಿಕೆ ಮಾಡುವಂಥವರಿಗೆ ಮತ್ತು ಏನು ಆ ಒಂದು ಅದಕ್ಕೆ ಶ್ರಮಿಸುವಂಥವರಿಗೆ ನಮ್ಮದು ಒಂದು ಸೆಲ್ಯೂಟ್ ಇರಲಿ. ಶಿವರಾಮ ಸುಣ್ಣಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.